ಇದು ಚೆನ್ನಾಗಿದೆ ಆಕ್ಚುಲಿ. ಇವತ್ತು ಈ ಕಾನ್ವರ್ಸೇಷನ್ ಅಲ್ಲಿ, ಮಾತುಕತೆಯಲ್ಲಿ ನಿಮ್ ಕಣ್ಣನ್ನ ನೋಡಿರೋರ್ಗೆ ಅಥವಾ ನಾನು ಎದುರು ಕೂತಿರೋನ್ಗೆ ನೀವು ಹೇಳಿದ ಸತ್ಯ ಅಂತ ಅನಿಸ್ತಾ ಇದೆ. ಹೆಂಗೆ ಅಂದ್ರೆ ಟೀಚರ್ಸ್ ಅಥವಾ ಹೇಳಿ ನಮಗೆ ಕಣ್ಣಲ್ಲಿ ಹೆಂಗ್ ಮಾತಾಡೋದು? ಕಣ್ಣಲ್ಲಿ ಗಂಡನಿಗೆ ಕೋಪ ತೋರಿಸ್ಬೇಕು ಅಂದ್ರೆ ಸಾಕು ಅವನ್ಗೆ, ಸುಮ್ನೆ ಒಂದ್ ಕಣ್ಣು ಹಿಂಗಂದ್ರೆ ಸಾಕು. ಕ್ಲೋಸ್ ಅಪ್ ಅಲ್ಲಿ ತೋರಿಸ್ರಪ್ಪ ಪ್ಲೀಸ್ ಕೋಪನ. ಓಕೆ ಇಲ್ಲ ಸರ್, ಅಷ್ಟು ಮಾಡ್ಬೇಕು ಅಂತಿಲ್ಲ ಆಕ್ಚುಲಿ. ಒಂದು ಲುಕ್ ಒಂದು ಹಿಂಗ್ ನೋಡಿರ್ತೀನಿ ಅಷ್ಟೇ, ಅವನ್ನ ಗೊತ್ತಾಗಿರುತ್ತೆ ಇರಿಟೇಟ್ ಆಗಿದೆ, ಕೋಪ ಬಂದಿದೆ ಅಂತ. ಕನ್ಸರ್ನ್ ತೋರ್ಸೋದು ಹೆಂಗೆ, ಕಾಳಜಿ ತೋರ್ಸೋದು ಹೇಗೆ ಕಣ್ಣಲ್ಲಿ? ಒಂದ್ಸಲ ಕಣ್ಣು ಮುಚ್ಚೆ ಒಂದ್ಸಲ ಐಮ್ ದೇರ್ ಫಾರ್ ಯು, ಡೋಂಟ್ ವರಿ. ನೈಸ್. ಕಣ್ಣಲ್ಲಿ ಭಕ್ತಿ ತೋರ್ಸೋದು ಹೇಗೆ? ಭಕ್ತಿ ಅಂತ ಬಂದಾಗ ನನಗೆ ಕಣ್ಣಲ್ಲಿ ನೀರು ಬರೋದು ಜಾಸ್ತಿ. ಸೊ ಐ ಥಿಂಕ್ ಅದು ಬೇಡ ಅನ್ಸುತ್ತೆ. ಓಕೆ, ಕಣ್ಣಲ್ಲಿ ಹಾಸ್ಯ ತೋರ್ಸೋದು ಹೇಗೆ? ಕಣ್ಣಲ್ಲಿ ಪ್ರೀತಿ ತೋರ್ಸೋದು ಹೇಗೆ? ಪ್ರೀತಿ ಬರೀ ಕಣ್ಣಲ್ಲಿ ಬರಲ್ಲ ಸರ್ ನಂಗೆ. ಎರಡು ಪ್ರೀತಿ, ಅದು ಫುಲ್ ಫ್ಲೆಜ್ಡ್ ಆಗಿ ಕೊಡ್ತೀನಿ ನಾನು ಪ್ರೀತಿ. ನನ್ನ ಪ್ರೀತಿ ಇಸ್ ವೆರಿ ಎಕ್ಸ್ಪ್ರೆಸಿವ್. ಹೌದಾ? ಹಾ, ಇಟ್ಸ್ ವೆರಿ ಎಕ್ಸ್ಪ್ರೆಸಿವ್. ಹಿಂಡಿ ಹಿಪ್ಪೆ ಮಾಡಿ ಅವನ್ನ, ಓಕೆ, ಅವನ ಮೇಲೆ ಎಗ್ರಿ, ಅವನ್ ಕೂಸುಮರಿ ಮಾಡ್ಕೊಂಡು. ಇದೆಲ್ಲ ನಡೆಯುತ್ತ ಮನೆಯಲ್ಲಿ? ಖಂಡಿತ ಖಂಡಿತ. ನೈಸ್ ಯಾರ್, ನೀವು ಸಖತ್ ಸರ್ ಅವ್ನು ಹೇಳ್ತಾನೆ, ನಾನು ನೀನು ಹೆತ್ತಿರೋದು ಒಂದ್ ಮಗು, ಆದ್ರೆ ನಾನು ಸಾಕ್ತಿರೋದು 2 ಮಗು ಅಂತ. ಓ ಹಂಗೆ. ಇನ್ನೇನು ಅವ್ರಿರೋ ಹೈಟ್ಗೆ, ರಘು ಇರೋ ಹೈಟ್ಗೆ ಒಬ್ರು ಇಲ್ಲಿದ್ದಾರೆ, ಇನ್ನೊಬ್ರು ಇಲ್ಲಿದ್ದಾರೆ, ಅಷ್ಟೇ ವ್ಯತ್ಯಾಸ. ಖಂಡಿತ ಖಂಡಿತ. ಇನ್ನು ಸ್ವಲ್ಪ ದಿವಸ ಅವಳು ನನ್ಗಿಂತ ದಾಟ್ಕೊಂಡ್ ಮೇಲೆ ಹೋಗಿರ್ಬಹುದು ಬಹುಶಃ, ನಾನಲ್ಲೇ. ಹಾ, ಆದ್ರೆ ಬಟ್ ಪ್ರೀತಿ ಎರಡು ಇದೆಯಲ್ಲ ಈಗ, ಗಂಡನ್ ತೋರ್ಸೋ ಪ್ರೀತಿ, ಮಗುಗ್ ತೋರ್ಸೋ ಪ್ರೀತಿ. ಮಗುಗ್ ತೋರ್ಸೋ ಪ್ರೀತಿಲಿ ತಾಯಿ ಪ್ರೀತಿ ಅಲ್ಲ. ಅದೊಂಥರ ಕೃಷ್ಣ ಯಶೋದೆ ಬಂದ್ಬಿಡ್ತಾರೆ. ಅವಳಿಗೆ ಪ್ರೀತಿ ತೋರ್ಸೋದಿದೆಯಲ್ಲ ಸರ್, ಅಪ್ಪ ಅವಳಿಗೆ ಕಿಸ್ಸಸ್ ಕೊಟ್ಬಿಟ್ರೆ ನನ್ಗಂತೂ ಬೆಳಿಗ್ಗೆ ಒಂದು ಮುದ್ದಾಡ್ತೀನಿ ಅವಳನ್ನ. ಮೈ ಡೋಸ್ ಆಫ್ ಹ್ಯಾಪಿನೆಸ್ ಅವಳು. ಎಷ್ಟು ಮುತ್ತು, ಅಯ್ಯೋ ಹೇಳಕ್ಕೆ ಆಗಲ್ಲ. ಅಂಡ್ ಶಿ ವಾಂಟ್ಸ್ ಟು ವೇಕ್ ಅಪ್ ವಿತ್ ದಟ್, ಆ ಥರ. ಸೊ ಅವಳು ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ ಅವಳಿಗೆ. ಸೊ ನನಗೆ ನಂದು ಎನರ್ಜಿ ಬರೋದೇ ಅಲ್ಲಿಂದ. ಈ ಬೈಸಿ ಬೈಸಿ ಹೆಣ್ಮಗು ಎತ್ತಿದ್ದ ತಾವು? ಖಂಡಿತ. ನಾನು ರಘು ಇಬ್ರು ಡಿಸೈಡೆಡ್ ನಮ್ಗೆ ಹೆಣ್ಮಗುನೇ ಆಗೋದು ಅಂತ. ಆಗೋದು ಗೊತ್ತಿಲ್ಲ, ಮತ್ತೆ ಆಗ್ಬೇಕು ಅಷ್ಟೇ. ಏನ್ ಕೊಡ್ತಾನೋ ಕೊಡ್ಲಿ ದೇವ್ರು, ಅದ್ರ ದೇವ್ರೇ ಹೆಣ್ಮಗುನೇ ಆಗ್ಲಿ ಅಂತ ಆಸೆ. ಯಾಕೆ ಅಷ್ಟೊಂದು ಇಬ್ರಿಗೂ? ಗೊತ್ತಿಲ್ಲ ಸರ್, ಹೆಣ್ಣು ಮಗು ಬೇಕು ಅಂತ ಒಂದು. ಸರ್ ಹೆಣ್ಮಕ್ಳಿದ್ರೆ ಮನೇಲಿ ಅದೊಂದು ಎನರ್ಜಿನೇ ಬೇರೆ, ಆರಾ. ಬಿಕಾಸ್ ಐ ಫೀಲ್ ದೇ ಕ್ಯಾರಿ ಗಾಡ್ ಎಸ್ ಆರಾ. ಹೆಣ್ಮಕ್ಳು ಮನೆ ತುಂಬ ಓಡಾಡ್ಕೊಂಡಿರ್ತವೆ, ಅವ್ರು ಕೊಡೋ ಖುಷಿ. ನಮ್ಮನೇಲಿ ನಾನು ನಮ್ಮಕ್ಕ ಇಬ್ರು ಹೆಣ್ಮಕ್ಳೆ. ನಮ್ಮಪ್ಪ ಅದೇ ಹೇಳ್ತಾ ಇದ್ರು. ಈಗ ನಮ್ಮಪ್ಪಂಗೆ ಒಬ್ಬ ಮೊಮ್ಮಗ ಬಂದ್ಬಿಟ್ಟಿದ್ದಾನೆ ಅಕ್ಕಂಗೆ. ಅವನೊಬ್ನೇ ಗಂಡು ಜಾತಿ ನಮ್ಮಪ್ಪನ ಕಂಪ್ನಿ ಕೊಡಕ್ಕೆ. ಎಲ್ಲರೂ ಹೆಣ್ಮಕ್ಳೆ. ಬೆಕ್ಕು ನಾಯಿ ಏನ್ ತಂದ್ರು ಹೆಣ್ಣೆ ಬರತ್ ನಮ್ಮನೆಗೆ, ಆ ತರ ಅರೇಂಜ್. ನಂಗೆ ಯಾರು ಕಂಪ್ನಿ ಕೊಡಕ್ಕೆ ಇಲ್ಲ ಅಂತಾರ ನಮ್ಮಪ್ಪ. ಚೆನ್ನಾಗಿದೆ. ಆ ತರ ಇವತ್ತಿಗೆ ಬದುಕೋರ ನೀವು, ಅಥವಾ 15 ವರ್ಷ 50 ವರ್ಷ ಹಿಂಗ್ ಪ್ಲಾನ್ ಮಾಡೋಣ ಆ ಥರ ಬದುಕೋರ ನೀವು? ಐ ಥಿಂಕ್ ಒಂದು ಧೃತಿ ಹುಟ್ಟಿದ ಮೇಲೆ ನನಗಿದು ಫ್ಯೂಚರ್ದು ಒಂದು ಸ್ವಲ್ಪ ಕನ್ಸರ್ನು, ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಏನಂತಾರೆ, ಒಂದು ಮುಂದಾಲೋಚನೆ ಎಲ್ಲ ಬಂದಿದ್ದು ಅವಳು ಹುಟ್ಟಿದ ಮೇಲೆ. ಹೇಳ್ತಾರಲ್ಲ, ಮಗು ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಬರೋದು ಅಂತ. ಸೊ ನಾನು ಮುಂಚೆ ಫ್ಯೂಚರ್ಗೆ ಅಂತ ಏನು ಸೇವ್ ಮಾಡ್ತಿರ್ಲಿಲ್ಲ, ಬಂದಿದ್ದನ್ನು ಸೇವ್ ಮಾಡ್ತಾ ಇದ್ದೆ. ಬಟ್ ಈಗ ಐ ವಾಂಟ್ ಟು ಸೇವ್ ಸಮಥಿಂಗ್ ಫಾರ್ ಹರ್. ಅಂದರೆ ಅವಳಿಗೆ ಅಂತ ಒಂದು ಸೆಕ್ಯೂರಿಟಿ ಮಾಡಬೇಕು ನಾನು. ಬಿಕಾಸ್ ನಾನು ಕೆಲವೊಂದನ್ನು ನಾನೊಂದಷ್ಟು, ಅಂದರೆ ನನಗೆ ನನ್ನ ತಂದೆ ಎಲ್ಲ ಮಾಡಿಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಎಷ್ಟು ಸ್ವಾಭಿಮಾನಿ ಅಂತಂದರೆ, ನನ್ನದು ನಾನು ಮಾಡಿರೋದು ಅಂತ ಇರಬೇಕು ಅನ್ನೋದೊಂದು ಸ್ವಾಭಿಮಾನ ಮುಂಚೆಯಿಂದನೂ ಇದೆ, ನನ್ನ ತಂದೆಯಿಂದನೇ ಬಂದಿರೋದು. ತಪ್ಪಿಲ್ಲ. ಸೊ ಹಾಗಾಗಿ ನಾನು ನನ್ನ ಲೈಫನ್ನು ನಾನು ಸೆಕ್ಯೂರ್ ಮಾಡಿಕೊಂಡು, ನನ್ನ ಸುತ್ತಮುತ್ತ ಇರೋರ ಲೈಫನ್ನು ನಾನು ಸೆಕ್ಯೂರ್ ಮಾಡಿ, ಒಂದಷ್ಟು ಅಯ್ಯೋ ಏನು ಮಾಡಿಟ್ಟು ಹೋಗಿಲ್ಲ ಅನ್ಬಾರ್ದು.
ಅದಿರಬಾರ್ದು. ಒಂದಷ್ಟು ಅವಳಿಗೂ ಮಾಡಿಟ್ಟು ನಮಗೂ ನಾವು ಖರ್ಚು ಮಾಡ್ಕೋಬೇಕು. ಎಲ್ಲನೂ ಸ್ಯಾಕ್ರಿಫೈಸ್ ಮಾಡೋದಲ್ಲ. ಬಿಕಾಸ್ ನನ್ನ ತಂದೆ ತಾಯಿ ಅದನ್ನೇ ಮಾಡಿದ್ದು. ನಮ್ಮಮ್ಮ ಇವತ್ತಿಗೂ ಹೇಳ್ತಾರೆ, ನಾನು ಯಾವ ಜಾಗನೂ ನೋಡಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಶಿ ಲವ್ಸ್ ಟ್ರಾವೆಲಿಂಗ್. ನಮ್ಮಪ್ಪ ಈಸ್ ಓಕೆ, ಬಟ್ ಇವಾಗ ಸ್ವಲ್ಪ ಈಸ್ ಮೇಡ್ ಅಪ್ ಹಿಸ್ ಮೈಂಡ್, ಹೋಗೋಣ ಆಯ್ತು ಕರ್ಕೊಂಡು ಹೋಗ್ತೀನಿ. ರಾಮಮೂರ್ತಿ ಸರ್ ಯೋಚನೆ ಮಾಡಿದ್ದಾರೆ. ಒಂಚೂರು ಇವಾಗ ಆಯ್ತು ಸರಿ. ಅವ್ರಿಗೇನು ಅಂತಂದ್ರೆ ಫ್ಯೂಚರ್ ಸೆಕ್ಯೂರ್ ಮಾಡೋದೇ ಅವ್ರ ತಲೆಯಲ್ಲಿ ಅಷ್ಟೇ. ನಾವು ಹೇಳೋದಪ್ಪ 70 ವರ್ಷ ಆಯ್ತು ನಿಮ್ಗೆ, ಈಗಲಾದ್ರೂ ಹೋಗಿ ಎಲ್ಲಾದ್ರೂ ಹೋಗ್ಬಿಟ್ಟು ಬನ್ನಿ. ಅದು ತುಂಬಾ ಓಲ್ಡ್ ಸ್ಕೂಲ್ ಅಲ್ವಾ? ಅಮ್ಮಂಗೂ ಅಪ್ಪಂಗೂ 10 ವರ್ಷ ವ್ಯತ್ಯಾಸ. ಅದು ನಿಮ್ಮಪ್ಪ ಆದ್ರೂ ಅಷ್ಟೇ, ನಮ್ಮಪ್ಪ ಇದನ್ನ ಕೇಳಿಸ್ಕೊಂಡ್ರು, ನಮ್ಮಮ್ಮ ಇದನ್ನ ಕೇಳಿಸ್ಕೊಂಡ್ರು ಸಿಂಕ್ ಆಗ್ತಿರ್ತಾರೆ. ನಮ್ಮಮ್ಮಂಗೆ ಹಂಗಲ್ಲ. ಅಮ್ಮ ವಾಂಟ್ಸ್ ಟು ಸಿ. ನಾನು ಇಷ್ಟು ವರ್ಷ ಮಾಡಿ ಹಾಕಿದ್ದೇ ಆಯ್ತು, ನನಗೆ ಜಾಗಗಳು ನೋಡಬೇಕು, ಐ ವಾಂಟ್ ಟು. ಅದಕ್ಕೆ ತಮ್ಮ ತಲೆಯಲ್ಲಿ ಈಗಲೇ ಶುರುವಾಗಿದೆ. ಗುಡ್. ಸೊ ವಿ ಪಿಕ್ ಅಲ್ಲ ಸರ್. ಈಗ ನಾವು ಸುತ್ತಮುತ್ತ ಏನು ನಡೀತಾ ಇರುತ್ತೆ ಅದರಿಂದ ಎಷ್ಟೋ ಸಲ ತಂದೆ ತಾಯಿ ಮಾತ್ರ ಹೇಳ್ಕೊಡೋದಲ್ಲ ನಮಗೆ. ನಮ್ಮ ಅಪ್ಬ್ರಿಂಗಿಂಗು ನಮ್ಮ ತಂದೆ ತಾಯಿಯಿಂದ ಮಾತ್ರ ಆಗೋದಲ್ಲ, ನಮ್ಮ ಸೊಸೈಟಿಯಿಂದ ನಾವು ಏನು ನೋಡಿರ್ತೀವಿ ಅದರಿಂದ ನಾವು ಪಿಕ್ ಮಾಡ್ಕೊಳ್ಳೋದ್ರಿಂದನೂ ನಮ್ಮ ಅಪ್ಬ್ರಿಂಗಿಂಗ್ ಬರುತ್ತೆ. ನಿಮ್ಮ ತಂದೆ ತಾಯಿ ಹೆಂಗೆ ಬೆಳೆಸಿದ್ದಾರೆ ಅಂತ ನಾವು ನಮ್ಮ ತಂದೆ ತಾಯಿನ ಬೈಯಕ್ಕಾಗಲ್ಲ. ಒಂದು ಮಗು ಅದು ಸರಿಯಾಗಿ ಬೆಳೆದಿಲ್ಲ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ದೇ ಆರ್ ನಾಟ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಅಪ್ಬ್ರಿಂಗಿಂಗ್. ಹಿ ಮೈಟ್ ಹ್ಯಾವ್ ಪಿಕ್ಡ್ ಸಮಥಿಂಗ್ ಅಲ್ವಾ? ಸೊಸೈಟಿಯಿಂದ ಏನೋ ಪಿಕ್ ಮಾಡ್ಕೊಂಡಿರ್ಬೋದು. ದಟ್ ಕುಡ್ ಬಿ ರೆಸ್ಪಾನ್ಸಿಬಲ್. ಅದಕ್ಕೆ ನಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಬೇಕು. ಜಗತ್ತು, ಸೊಸೈಟಿ ಎಲ್ಲಾನು ಹೇಳಿ. ಅಟ್ ದ ಸೇಮ್ ಟೈಮ್ ಒಬ್ಬ ಕಲಾವಿದೆಯಾಗಿ ಕಲಾವಿದರು ಫೈನಾನ್ಷಿಯಲಿ ಪ್ಲಾನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಹೇಳಿ ನಮಗೆ. ಸರ್, ಕಲಾವಿದರು ಐ ಹ್ಯಾವ್ ಆಲ್ವೇಸ್ ಬಿನ್ ಸಂಬಡಿ ಹೂ ಲವ್ಡ್ ಇನ್ವೆಸ್ಟ್ಮೆಂಟ್ಸ್. ನನಗೆ ಇನ್ವೆಸ್ಟ್ ಮಾಡೋದು ತುಂಬ ಇಷ್ಟ. ನನ್ನ ಕರಿಯರ್ ಶುರುವಾದಾಗಿಂದನೂ ನಂದೊಂದು ಸೇವಿಂಗ್ಸ್ ಅಂತ ಇದೆ ಸರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ತುಂಬ ಅನ್ಸ್ಟೇಬಲ್, ಕಲಾವಿದರು ಲೈಫ್ ಇನ್ಕನ್ಸಿಸ್ಟೆಂಟ್, ಏನು ಒಂದು ಸ್ಥಿರತೆ ಇಲ್ಲ ನಮ್ಮ ಕೆಲಸದಲ್ಲಿ. ಅಂದ್ರೆ ಪ್ರಾಜೆಕ್ಟ್ ಬರ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಬಿಸಿ ಇರ್ತೀವಿ, ಹೌದು. ಸಡನ್ ಆಗಿ ನೋಡಿದ್ರೆ ಬ್ಲಾಂಕ್ ಇದ್ದಾಗ ಮಾಡ್ಕೋಬೇಕು ಅಷ್ಟೇ ನಾ ಹೇಳೋದು. ಸೇವ್ ಸಮಥಿಂಗ್. ಗೊತ್ತು, ಪೀಪಲ್ ಮೈಟ್ ಥಿಂಕ್ ದಟ್, ಜನ ಹೇಳ್ಬೋದು ನಾ ಇವತ್ತೇ ಇರ್ತೀವೋ ಇಲ್ವೋ, ನಾಳೆ ಇರ್ತೀವೋ ಇಲ್ವೋ. ಇಲ್ಲ, ನೆನ್ನೆಗೆ ನಾಳೆಗೆ ಕರೆಕ್ಟು, ಐ ಅಂಡರ್ಸ್ಟ್ಯಾಂಡ್, ಅದೆಲ್ಲ ಸರಿ. ನಾಳೆ ನಾವು ಬದುಕಿರ್ತೀವಿ, ನಾಳೆ ಬದುಕಿರ್ಬೇಕು ಅಂದ್ರೆ ಚೆನ್ನಾಗಿ ಬದುಕಿರೋಣ ಅಲ್ವಾ? ಅಯ್ಯೋ ನೆನ್ನೆನೆ ಮಾಡ್ಕೋಬೇಕಿತ್ತು ನಾನು ಅಂತ ಅನ್ಕೊಳ್ಳೋದಕ್ಕಿಂತ ನಾಳೆಗೆ ಒಂಚೂರು ಮಾಡಿ ಇಟ್ಕೊಂಡು ಇವತ್ತಿಗೂ ಒಂಚೂರು ಖರ್ಚು ಮಾಡ್ಕೊಂಡು. ಹೆಂಗ್ ಡಿವೈಡ್ ಮಾಡ್ತೀರಾ 100 ರೂಪಾಯಿಲಿ? ಸರ್, 100 ರೂಪಾಯಲ್ಲಿ 80 ರೂಪಾಯಿ ಸೇವಿಂಗ್ಸ್ಗೆ ಹೋಗುತ್ತೆ ನಂದು. ಹೌದಾ? ಹೌದು ಹೌದು. ಓಕೆ. ಈ 20 ರೂಪಾಯಿ ನನಗೆ, ನಾನು ಈ ತಿಂಗಳೇ ಖರ್ಚು ಮಾಡಬೇಕು ಅಂತಿಲ್ಲ. ಓಕೆ. ಈ ತಿಂಗಳು ನನಗೇನು ಖರ್ಚಿಲ್ಲ, ಅದನ್ನ ಮುಂದಿನ ತಿಂಗಳು ಇಟ್ಕೋತೀನಿ. ಇದು ಹೆಂಡತಿಯಾಗಿ ಕಲಾವಿದೆಯಾಗಿ ಒಬ್ಬ ಅಮೃತ. ಹೌದು. ಮಿಲಾಕೆ ಅಂದ್ರೆ ನೀವು ಮತ್ತು ರಘು ಇಬ್ರು ಸೇರಿ ದಂಪತಿಗಳಾಗಿ 100 ರೂಪಾಯಿನ ಹೆಂಗ್ ಡಿವೈಡ್ ಮಾಡ್ತೀರಿ? ಸರ್, ಆಕ್ಚುಲಿ ರಘು ಇಸ್ ವೆರಿ ಪ್ರಾಕ್ಟಿಕಲ್, ತುಂಬಾ ಪ್ರಾಕ್ಟಿಕಲ್. ಅವರು ಬಿಕಾಸ್ ಒಂದು ಸಂಸಾರ ಆದ್ಮೇಲೆ 100 ರೂಪಾಯಿನಲ್ಲಿ 80 ರೂಪಾಯಿ ಸೇವ್ ಮಾಡೋಕ್ಕಾಗಲ್ಲ. ಸೇವ್ ಮಾಡೋ ಪರ್ಸನ್ ನಾನು. ಅಂದ್ರೆ ಐ ಆಮ್ ದ ಒನ್ ಹೂ ಇಸ್ ಲೈಕ್ ಆಲ್ವೇಸ್ ಲೈಕ್. ಕೈ ತೋರಿಸಿ. ಆದ್ರೂ ಇದೆ, ತುಂಬಾ ಹೋಲ್ಸೇಲ್ ಸೇವಿಂಗ್ ಮಾಡ್ತಿದ್ದೀನಿ, ಹೋಗುತ್ತೆ ಹಂಗೇನೆ. ಸೊ ಸೇವ್ ಮಾಡಕ್ಕೆ ಅವನು ಹೇಳ್ತಾನೆ, ನೀನಿದ್ರೆ ನನ್ಗೇನು ಸೇವಿಂಗ್ಸ್ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳ. ಅಂದ್ರೆ ನಾನು ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು. ನೀವು ಜಾಣೆ ಅದರಲ್ಲಿ. ಓ, ಮುಂಚೆಯಿಂದನೂ ಹಂಗೆ. ಅಪರೂಪ ಇದೆ ಆಕ್ಚುಲಿ. ಗಂಡ ಮಾಡ್ತಿರ್ತಾರೆ, ಹೆಂಡತಿ ಮಾಡ್ಬಿಡ್ತಾರೆ. ಓಕೆ, ನೈಸ್. ಸೊ ಅವರು ಹಿ ಕಂಪ್ಲೀಟ್ಲಿ ಟ್ರಸ್ಟ್ ಮೀ ನನ್ನ ಇನ್ವೆಸ್ಟ್ಮೆಂಟ್. ಅವಾಗ ಹೇಳಿ 100 ರೂಪಾಯಿ ಡಿವೈಡ್ ಮಾಡಿ ಹೇಳಿ. ಈಗ 100 ರೂಪಾಯಲ್ಲಿ ಐ ಥಿಂಕ್ ಅಂದ್ರೆ ಈಗ ಕೆಲವೊಂದು ಸ್ಕೂಲ್ ಫೀಸು ಅದೆಲ್ಲ ಖರ್ಚೆ. ಸೇವಿಂಗ್ಸ್ ಎಷ್ಟು 100 ರೂಪಾಯಲ್ಲಿ? ಸೇವಿಂಗ್ಸ್ ಎಷ್ಟು ಅಂತ ಹೇಳ್ತಿದ್ರೆ ಎಷ್ಟು ಪರ್ಸೆಂಟೇಜ್? ಒಂದು 50% ಸೇವಿಂಗ್ಸ್. 50% ಸೇವಿಂಗ್ಸ್ ಹೋಗುತ್ತೆ. ಇನ್ 50% ನಿಮ್ಮೆಲ್ಲ ನೀಡ್ಸ್ ಗಳು ಕೂಡ. ಕರೆಕ್ಟ್. ನಮ್ದು ಕಮಿಟ್ಮೆಂಟ್ಸ್ ಏನು, ನಾವೇನೋ ಒಂದು ಲೋನು ಅಂತ ತಗೊಂಡಿರ್ತೀವಿ, ಎಲ್ಲ. ಸಮಯಕ್ಕಿಂತ ಪರಿಸ್ಥಿತಿಗಿಂತ ಗುರು ಇನ್ನೊಂದಿಲ್ಲ. ಇಲ್ಲ, ಖಂಡಿತ. ಸೊ ಹಾಗಾಗಿ ಅದು ನನಗೆ ಹೇಳ್ಕೊಡ್ತು. ಸೊ ನಾನು ಇವಾಗ ತುಂಬ ಮೈಂಡ್ಫುಲ್ ಆಗಿ ಸ್ಪೆಂಡ್ ಮಾಡ್ತೀನಿ. ತೀರಾ ಸ್ಪೆಂಡ್ ಥ್ರಿಫ್ಟ್ ಅಲ್ಲ ನಾನು. ಐ ಆಮ್ ಹ್ಯಾಪಿ ಅಬೌಟ್ ದಟ್. ಆರ್ ಯು ಬಿಹೈಂಡ್ ಸಮಥಿಂಗ್? ಇದು ಬೇಕು, ಇದು ಅಚೀವ್ ಮಾಡಬೇಕು, ಇದು ಬೇಕು, ಆ ಥರದ್ದು ಏನಾದ್ರು ಹಿಂದೆ ಹೋಗ್ತಿದ್ದೀರಾ? ಸರ್, ಹೌದು. ನಾನು ನಂದೊಂದು ಮೇಜರ್ ಒಂದು ಗೋಲ್ ಇದೆ, ಒಂದು ಆಸೆ ಅಂತಲೇ ಹೇಳ್ಬೋದು. ಅದು ಖಂಡಿತ ಮಾಡ್ತೀನಿ ನಾನು. ಈ ರಘುಗೂ ಇದು ಸ್ವಲ್ಪ ದಿವಸದ ಮುಂಚೆ ನಾನು ಮಾತಾಡಿದ್ದೀನಿ ಅದ್ರ ವಿಚಾರವಾಗಿ.
ಒಂದು NGO ಸ್ಟಾರ್ಟ್ ಮಾಡಬೇಕು ಅಂತ. ಓ ಗೊತ್ತಿಲ್ಲ ನಂಗೆ ಅದ್ರದ್ದು ಇನ್ನೂ ನಾನು ಐ ಆಮ್ ಸ್ಟಿಲ್ ರಿಸರ್ಚಿಂಗ್ ಅಬೌಟ್ ಇಟ್. ಫಾರ್ ದ ನೀಡಿ ಆ್ಯಂಡ್ ಹೆಣ್ಣು ಮಕ್ಕಳಿಗೆ. ಎಷ್ಟೋ ಜನಕ್ಕೆ ಹೇಳ್ಕೊಳಕ್ಕಾಗದೇ ಇರೋವಂಥ ಎಷ್ಟೋ ಈ ಚೈಲ್ಡ್ ಅಬ್ಯೂಸ್ ಆಗಿರೋವಂಥ ಹೆಣ್ಮಕ್ಳು ಅಥವಾ ಅಬ್ಯೂಸ್ ಆಗ್ತಿರೋವಂಥ ಹೆಣ್ಮಕ್ಳಿಗೆ ಒಂದು ನೆಲೆ. ಆಮೇಲೆ ನನ್ನ ಫಸ್ಟ್ ನಾನು ಇವಾಗ ಏನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಸರ್, ಅದು ಬಂದು ಹೆಲ್ಪಿಂಗ್ ದ ನೀಡಿ. ಅದನ್ನು ಮಾಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು, ನನ್ನ ಸುತ್ತಮುತ್ತ ಇರೋ ಜನಕ್ಕೇ ನಾನು ಮಾಡ್ತಾ ಇದ್ದೀನಿ. ಬಟ್ ಅದಲ್ಲ ನಾನು ಮಾಡಬೇಕಾಗಿರೋದು. ನನಗೆ ಇನ್ನೂ ಶಕ್ತಿ ಕೊಟ್ಟಿದ್ದಾನೆ ದೇವರು, ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಒಂದಿನ ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡ್ತೀನಿ 100%. ಮತ್ತೆ ಕರಿತೀರಾ ನೀವು ನನ್ನ, ಹೆಂಗೆ ನಡೀತಾ ಇದೆ ಒಳ್ಳೆ ಕೆಲಸ ಮಾಡಿದ್ಮೇಲೆ ನೀವು ಇನ್ನೊಬ್ಬರಿಗೆ ಪ್ರೇರಣೆ ಆದ್ರೆ ನೀವು ಖಂಡಿತ ಬರಬೇಕು, ನಾನೇ ಕರಿತೀನಿ. ಸೊ ಇಲ್ಲ ಸರ್, ಅವನ ಲೈಟರ್ ನೋಟ್ ಅದು ಇಲ್ಲ, ನಾನು ಸೀರಿಯಸ್ ಪೇಜ್. ಯಾರೇ ಜಗತ್ತಲ್ಲಿ ಇನ್ನೊಬ್ಬರ ಲೈಫ್ಗೆ ಇನ್ಸ್ಪೈರ್ ಆಗ್ತಾ ಇದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸೆಲೆಬ್ರಿಟಿ ಅಥವಾ ಒಬ್ಬ ಕಾಮನ್ ಮ್ಯಾನ್ ಇಂದ ಈ ಜಾಗ ಬಂದು ಕೂತಿದ್ದಾರೆ. ಫಾರ್ ಎಕ್ಸಾಂಪಲ್, ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿರುವ ಒಬ್ಬರು ಮುಬಾರಕ್ ಅಲಿ ಅನ್ನುವ ಒಬ್ಬ ಮುಸ್ಲಿಂ ವ್ಯಕ್ತಿ, ಹೀಸ್ ಇನ್ಸ್ಪೈರ್ಸ್ ಮೆನಿ. ಪ್ರತಿದಿನ ಬೆಳಗ್ಗೆ ಬಂದು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಬಂದು ಗದ್ಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ದರ್ಗಾಗೆ ಹೋಗಿ ಪೂಜೆ ಮಾಡಿ ಮತ್ತೆ ಸಿದ್ಧಗಂಗಾ ಮಠಕ್ಕೆ ಬಂದು ಉಪಹಾರ ಸೇವಿಸ್ತಾರೆ. ವಾವ್. ಅವರ ಮನೆಯ ಪೂಜಾ ಗುಡಿಯಲ್ಲಿ ಹಿಂದೂ ದೇವರು ಅಥವಾ ಹಿಂದೂ ಹೆಣ್ಣು ದೇವರಿಂದ ಹಿಡಿದು ಅಲ್ಲಾಯಿಂದ ಹಿಡಿದು ಪ್ರತಿಯೊಬ್ಬರು ಇದ್ದಾರೆ. ಹಿಂದೂ ಮುಸಲ್ಮಾನನ ಮನೆಯಲ್ಲಿ ಆರತಿ, ಪೂಜೆ, ದೀಪ ಇದೆಲ್ಲ ನೋಡಿದ್ದೀರಾ ತಾನು? ಯಾರಿಗೆ ಕಷ್ಟ ಆದ್ರೆ, ಯಾರೋ ಅನಾಥ ಶವಗಳು ಬಿದ್ದರೆ, ಇನ್ಯಾರೋ ಆದ್ರೆ, ಇವತ್ತಿಗೂ ಈ ಕ್ಷಣಕ್ಕೂ ಮಣ್ಣು ಮಾಡೋ ವ್ಯಕ್ತಿ ಮುಬಾರಕ್ ಅಲಿ ಸರ್. ಅದಕ್ಕೆ ಒಂದು ಸೆಲ್ಫ್ಲೆಸ್ನೆಸ್ ಬೇಕು ಸರ್. ಎಕ್ಸಾಕ್ಟ್ಲಿ. ನಾನು ಹೇಳಿದ್ದು, ಈ ಜಾಗದಲ್ಲಿ ಯಾವುದೇ ತರಹದ ವ್ಯಕ್ತಿಗಳು ಇನ್ಸ್ಪೈರ್ ಮಾಡೋದಾದ್ರೆ ಅವ್ರು ಈ ಜಾಗಕ್ಕೆ ಬರ್ತಾರೆ. ಅಂಡ್ ನೀವು ಮತ್ತೆ ಮತ್ತೆ ಬನ್ನಿ, ಆ ಥರದ್ದು ಒಳ್ಳೊಳ್ಳೆ ಕೆಲಸ ನೀವು ಮಾಡ್ತಾನೆ ಇರ್ತೀರಾ ಅಂತ ನಾನು ಹೇಳ್ತಿರೋದು. ಇಲ್ಲ ಸರ್, ಅದೊಂದಿದೆ ನನಗೆ ಮೇಜರ್, ನನ್ನ ತುಂಬ ಕಾಡ್ತಾ ಇದೆ ಸರ್. ಅದು ದೇವ್ರು ನನಗೆ ಕೊಡ್ತಿದ್ದಾರೆ, ನಾನೇನೂ ಮಾಡ್ತಿಲ್ಲ ಅನ್ನೋದು ನನಗೆ ತುಂಬ ಕಾಡ್ತಾ ಇದೆ ನನ್ನನ್ನು. ಇಲ್ಲ, ನಿಮಗೆ ಕಾಡಿದ್ರೆ ಮುಗೀತು. ಇತ್ತೀಚೆಗೆ ನಿಮಗೆ ಕಾಡಿದ್ದನ್ನು ಏನು ಮಾಡಿದ್ದೀರಿ ಅಂತ ನೋಡಿದ್ದೀವಿ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ, ಎಷ್ಟೋ ಜನ ಪಾಪ ಮಕ್ಕಳು ಸಿಗ್ನಲಲ್ಲಿ ಬೇಡಕ್ಕೆ ಅಂತ ಬಂದಾಗ ಎಷ್ಟೋ ತುಂಬ ನನ್ನನ್ನು ಕಾಡುತ್ತೆ. ಅಂದರೆ ನಾನು ಧೃತಿನ ನೋಡ್ತೀನಲ್ಲ, ಒಂದು ಕಂಪ್ಯಾರಿಸನ್ಗೆ ಬಂದ್ಬಿಡುತ್ತೆ ನನಗೆ ಆ ಒಂದು ಮೊಮೆಂಟು. ಫಸ್ಟ್ ಟೈಮ್ ನಿಮ್ಮ ಕಣ್ಣು ತುಂಬ ಎಮೋಷನಲ್ ಆಗಿರೋ ನೋಡ್ತೀರಾ? ಇಲ್ಲ, ನನಗೆ ಐ ಆಮ್ ವೆರಿ, ಅಂದರೆ ಐ ಡೋಂಟ್ ನೋ, ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ. ನೋಡೋಣ, ಜಸ್ಟ್ ಹೋಪಿಂಗ್ ಫಾರ್ ಗುಡ್ ಅಷ್ಟೇ. ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಲ್ಲ ಸರ್, ಅದು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಅದು ಯಾವಾಗ ಆ ದೇವರು ನನಗೆ ಶಕ್ತಿ ಕೊಡ್ತಾನೆ ಅಂತ ಗೊತ್ತಿಲ್ಲ, ನೋಡೋಣ. ಯಾಕೆ ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಿ? ಇಲ್ಲ ಸರ್, ನನಗೆ ಈ ಹೆಣ್ಮಕ್ಳು ಅಂದರೆ ಒಂದು ಐ ಆಲ್ವೇಸ್, ಅಂದರೆ ನನ್ನ ಸುತ್ತಮುತ್ತ ಇರೋ ಹೆಣ್ಮಕ್ಳು, ಶೂಟಿಂಗಲ್ಲೂ ಸಹ ನನ್ನ ಸುತ್ತಮುತ್ತ ಇರೋ ಹೆಣ್ಮಕ್ಳನ್ನ ನಾನು ತುಂಬ ಪ್ರೊಟೆಕ್ಟ್ ಮಾಡ್ತೀನಿ, ತುಂಬ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ಹೆಣ್ಮಕ್ಳು ನಾನು ಆ ಸ್ಟ್ರೀಟ್ಸಲ್ಲಿ ನೋಡಿದಾಗ, ಆ ಬೀದಿಲಿ ನೋಡಿದಾಗ ನನಗೆ ತುಂಬ, ಅಂದರೆ ತುಂಬ ಪ್ರಶ್ನೆಗಳು ಕಾಡುತ್ತೆ ನನ್ನನ್ನು. ಈ ಹೆಣ್ಮಗು ಏನೆಲ್ಲ ಅನುಭವಿಸಿರ್ಬೋದು. ನಾವು ಇಷ್ಟೆಲ್ಲ ಸೌಕರ್ಯ ಇದ್ದು ಎಷ್ಟೋ ಸಲ ಕಂಪ್ಲೇಂಟ್ ಮಾಡ್ತೀವಿ. ಈ ಪೀರಿಯಡ್ಸ್ ಟೈಮಲ್ಲೇ ತಗೊಳ್ಳಿ ಸರ್, ಆ ಋತುಚಕ್ರದ ಟೈಮಲ್ಲಿ ಪಾಪ ಆ ಹೆಣ್ಮಗು ಆ ಬೀದಿಲಿ ಏನು ಹಿಂಗೆ, ಹೌ ಡಸ್ ಶಿ ಮ್ಯಾನೇಜ್? ಹೈಜೀನ್ ಎಲ್ಲಿಂದ ಮ್ಯಾನೇಜ್ ಮಾಡ್ತಾ, ಅಥವಾ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲಿಂದ ಸಿಗುತ್ತೆ, ನ್ಯಾಪ್ಕಿನ್ಸ್ ಎಲ್ಲಿಂದ ಸಿಗುತ್ತೆ? ಇನ್ ಹೆಲ್ತ್ ಕತೆ ಏನು? ಮೆಂಟಲ್ ಹೆಲ್ತ್. ನಾನು ಇಷ್ಟೆಲ್ಲ ಮಾತಾಡಿದ್ನಲ್ಲ ಇವಾಗಿಲ್ಲಿ, ಅದು ತುಂಬ ಧೈರ್ಯ ಕೊಡುತ್ತೆ ಸರ್ ನನಗೆ. ಅವ್ರಿಗೆ ಯಾರೂ ಇಲ್ಲ, ಕೇಳೋದಕ್ಕೂ ಯಾರೂ ಇಲ್ಲ, ಊಟ ಆಯ್ತಾ ಅಂತ ಕೇಳಕ್ಕೆ ಯಾರೂ ಇಲ್ಲ.
ಹೇಳಕ್ಕಾಗಲ್ಲ. ಎಷ್ಟೋ ಜನ ಬಂದು ರಾತ್ರಿ ಅವ್ರನ್ನ ಬೇರೆ ರೀತಿಲಿ ಅವ್ರನ್ನ ಬಳಸ್ಕೊಂಡು ಹೋಗಿರೋರು ಇರ್ತಾರೆ. ಅದಕ್ಕೆ ಧ್ವನಿ ಎತ್ತೋಕೆ ಆ ಧ್ವನಿನೂ ಇಲ್ಲ. ಇಲ್ಲ, ಅಸಹಾಯಕತೆ. ನನ್ನ ಜೀವನ ಇದು, ನನ್ನ ಜೀವನ ಇಷ್ಟೇ ಅಂತ ಅನ್ಕೊಂಡಿರ್ತಾಳೆ ಆ ಹೆಣ್ಮಗಳು. ಅಂಥವ್ರಿಗಲ್ದೆ ಹೋದ್ರು ಏನೋ ಒಂದು ಮಾಡಬೇಕು ಸರ್, ನನ್ನಲ್ಲಿ ಅದೇನೋ ಒಂದಿದೆ, ಅದು ನನಗೆ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಥವಾ ಅದನ್ನ ನಾನು ಏನು ಮಾಡ್ತೀನಿ ಅನ್ನೋದು ನನಗೂ ಇನ್ನೂ ಗೊತ್ತಿಲ್ಲ. ಒಂದು ಅಲ್ಲಿ ಅಧಿಕಾರ ಇರ್ತಿತ್ತು, ಇಲ್ಲಿ ಇಲ್ಲ ಅಷ್ಟೇ. ಬಟ್ ಮನಸ್ಥಿತಿ ಇದೆಯಾ ಸರ್, ಅಧಿಕಾರ ಯಾರೋ ಒಬ್ರು ಕೊಡೋದು ನಮಗೆ. ಬಟ್ ಇದು ನನಗೇನು ಏನು ಅನ್ಸುತ್ತೋ ಅಥವಾ ನನಗೇನು ಖುಷಿ ಕೊಡುತ್ತೋ ನಾನು ಅದನ್ನು ಮಾಡ್ಬೋದಲ್ಲ. ಪಾಯಿಂಟ್. ಅದಕ್ಕೆ ಅದೊಂದಿದೆ ಸರ್ ಮೇಜರ್ ಆಗಿ. ಐ ವಿಲ್ ಕಮ್ ಬ್ಯಾಕ್, ಐ ವಿಲ್ ಡೂ ಸಮಥಿಂಗ್. ಆ ಹೆಜ್ಜೆ ತುಂಬ ಗಟ್ಟಿಯಾಗಿರಲಿ, ಆ ಹೆಜ್ಜೆ ತುಂಬ ಆಳವಾಗಿರಲಿ, ಆ ಹೆಜ್ಜೆ ಮೇಲೆ ತುಂಬ ಜನ ನಡೀಲಿ. ಎಸ್ ಸರ್, ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಡ್ರೀಮ್. ಬೇರೆ ಏನಕ್ಕೂ ಅಲ್ಲ, ಇಟ್ ಗಿವ್ಸ್ ಮೀ ಇಮ್ಮೆನ್ಸ್ ಪ್ಲೆಷರ್ ಆ್ಯಂಡ್ ಹ್ಯಾಪಿನೆಸ್. ಆ ಒಂದು ಖುಷಿ ನನಗೆ ಅದು ನೆನೆಸ್ಕೊಂಡ್ರೇ ಇಟ್ ಗಿವ್ಸ್ ಮೀ ಅ ಲಾಟ್ ಆಫ್ ಹ್ಯಾಪಿನೆಸ್ ನಾಟ್ ಬಿಕಾಸ್ ಯಾರ್ದು ಇನ್ನೊಬ್ರು ನೋವನ್ನ ನಾನು ಕೇಳಿಸ್ಕೊಂಡು ಖುಷಿ ಕೊಡುತ್ತೆ ನನಗೆ ಅಂತ ನಾನು ಹೇಳ್ತಿಲ್ಲ. ಆದರೆ ಆ ಹೆಣ್ಮಗು ಅಪ್ಪ ನೆಮ್ಮದಿಯಾಗಿರ್ಬೋದಪ್ಪ ಇಲ್ಲಿ ಅಂತ ಅನ್ಕೋತಾಳಲ್ಲ, ದಟ್ ವಿಲ್ ಗಿವ್ ಮಿ ಹ್ಯಾಪಿನೆಸ್. ದಿಸ್ ಇಸ್ ಮೈ ಸೇಫ್ ಪ್ಲೇಸ್. ನಂಗೆ ಗೊತ್ತಿಲ್ಲ ನಿಮಗೆ ಯಾಕೆ ನಿಮ್ಮ ಅಪ್ಪ ಅಮ್ಮ ಈ ಹೆಸರಿಟ್ರು ಅಂತ, ಬಟ್ ಚೆನ್ನಾಗಿಟ್ಟಿದ್ದಾರೆ. ಅಮೃತ. ಇನ್ಯಾರೋ ಬದುಕಿಗೆ ಬಹುಶಃ ಅವ್ರ ಬದುಕಲ್ಲಿ ಕತ್ಲೆ, ಕಹಿ, ನಮ್ಮ ಬದುಕು ವಿಷ ಅಂತ ಅನ್ಕೋತಾ ಇದ್ರೆ, ನಿಜ ಅರ್ಥದಲ್ಲಿ ಈ ಅಮೃತ ಬಿಂದು ಆಗಲಿ. ಸರ್, ಹೊಸ ಅರ್ಥ ಕೊಟ್ರಿ ನೀವು ಇದಕ್ಕೆ. ನನ್ನ ಹೆಸರಿಗೆ ಇಷ್ಟ ಅರ್ಥ ಇದೆಯಾ? ಅಯ್ಯೋ, ನೈಸ್. ಒಂದು ಸಣ್ಣ ಅಮೃತ ಬಿಂದು ಸಾಕು. ಹೌದು ಸರ್, ಹೌದು. ಬದುಕಲ್ಲಿ ಹೊಸ ಚೈತನ್ಯ ತರೋದಕ್ಕೆ. ಹೌದು, ಅದು ನಿಮ್ಮಿಂದ ಆಗ್ಲಿ, ಬಿಕಾಸ್ ನೀವು ಅನ್ಕೋತಾ ಇದ್ದೀರಾ ಸರ್. ಆಗ್ಲಿ. ನಾನೊಬ್ಬ ಮೆಸೆಂಜರ್ ಆಗಿರ್ಬೇಕು ಅಷ್ಟೇ. ನನ್ನ ಕೈಲಿ ಮಾಡಿಸ್ಲಿ ಆ ದೇವರು. ನನಗೇನೋ ಫೇಮ್ ಬೇಕು ಅಂತಲ್ಲ, ಅದರಿಂದ ಅವಶ್ಯಕತೆ ಇಲ್ಲ ನನಗೆ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು. ಬಹುಶಃ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಅದನ್ನೆಲ್ಲ ಶುರು ಮಾಡಿದ್ಮೇಲೆ. ಬಿಕಾಸ್ ಅಷ್ಟು ಜನದ್ದು ಒಂದು ಆ ಕಷ್ಟ ಎಲ್ಲ ನೋಡಿ ಬಹುಶಃ ನನ್ನ ಕಣ್ಣು ರೆಪ್ಪೆಗಳಿಗೆ ನಿದ್ರೆ ಬೀಳುತ್ತೋ ಇಲ್ವೋ ಅಷ್ಟು ಯೋಚನೆ ಮಾಡೋಳು ನಾನು. ಆದರೆ ಅದಾಗಬೇಕು. ಇಟ್ ಹ್ಯಾಸ್ ಟು ಹ್ಯಾಪನ್.